ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹುಬ್ಬಳ್ಳಿಯಲ್ಲಿ ಉಕ್ಕಿ ಹರಿದ ರಾಜಕಾಲುವೆ ಆತಂಕಗೊಂಡು ಮನೆ ಖಾಲಿ ಮಾಡಿದ ನಿವಾಸಿಗಳು, ಮಕ್ಕಳು ಹಿರಿಯರ ಜೊತೆಗೆ 30 ಕುಟುಂಬಗಳು ಮನೆ ಖಾಲಿ ಮಾಡಿದೆ. ಪಟ್ಟದಯ್ಯನ ಹಕ್ಕಲಿನ ವಾಲ್ಮೀಕಿ ಕಾಲೋನಿಯಲ್ಲಿ ಇಂಥ ದುಸ್ಥಿತಿ ಇದೆ. ಸುಮಾರು 32 ಮನೆಗಳು ಇರುವಂತ ವಾಲ್ಮೀಕಿ ಕಾಲೋನಿ ತಡರಾತ್ರಿ ಏಕಾಏಕಿಯಾಗಿ ಮನೆಗೆ ನುಗ್ಗಿರುವಂತ ಮಳೆಯ ನೀರು. ಸದ್ಯ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಇದೀಗ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಎಲ್ಲ ಆತಂಕದಲ್ಲಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಮನೆ ಖಾಲಿ ಮಾಡಿಬಿಟ್ರು. ಯಾಕಂದ್ರೆ ಅಂತ ದುಸ್ಥಿತಿ ಅಲ್ಲಿದೆ. ಸುಮಾರು 32 ಮನೆಗಳಿರುವಂತ ವಾಲ್ಮೀಕಿ ಕಾಲೋನಿ ಇದು. ಉಕ್ಕಿ ಹರಿತಾ ಇದೆ ರಾಜಕಾಲುವೆ. ಯಾವಾಗ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಸಮಸ್ಯೆ ಬೇಡ ಅಂತ ಹೇಳಿ ಇದಕ್ಕಿದ್ದ ಹಾಗೆಯೇ ಎಲ್ಲರೂ ಖಾಲಿ ಮಾಡಿಬಿಟ್ಟಿದ್ದಾರೆ. ಸುಮಾರು 30 ಕುಟುಂಬಗಳು ಕೂಡ ಮನೆಯನ್ನು ಖಾಲಿ ಮಾಡಿರೋದು. ಇನ್ನು ಅಲ್ಲಿನ ಚಿತ್ರಣ ಯಾವ ರೀತಿ ಆಗಿದೆ, ಏನು ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಜನ ಏನು ಹೇಳ್ತಾರೆ, ಇದೆಲ್ಲದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ವಾಣಿಜ್ಯ ನಗರಿ ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲೆಯಲ್ಲಿ ವರನ ರಾತ್ರಿ ಇಡೀ ಅರಬ್ಬಟ್ಟಿಸಿದ್ದಾನೆ. ಇದರಿಂದ ಜನರು ಸಂಪೂರ್ಣವಾಗಿ ಅಲ್ಲೋಲ ಕಲ್ಲಲವಾಗಿದ್ದಾರೆ. ಇವತ್ತು ಅವರ ಪರಿಸ್ಥಿತಿ ಪರದಾಡುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಹುಬ್ಬಳ್ಳಿಯ ಒಂದು ಹಳೆ ಹುಬ್ಬಳ್ಳಿಯ ಭಾಗದ ಒಂದು ತರುವಿ ಪರದೆಯನ ಹಕ್ಕಳದಲ್ಲಿದ್ದೀವಿ. ಈ ಒಂದು ಪರದೆಯನ ಹಕ್ಕದಲ್ಲಿ ರಾತ್ರಿ ಇಡೀ ಜನ ಇವತ್ತು ಹೊರಗಡೆನೆ ಇಲ್ಲಿ ನಿಂತು ಇಲ್ಲಿ ಒಂದು ವಾಸ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ ಇದೇ ಒಂದು ಪಕ್ಕದಲ್ಲಿ ಒಂದು ರಾಜಕಾಲುವೆ ಹರಿದಿದೆ. ಈ ಒಂದು ರಾಜಕಾಲುವೆ ಹರಿದ್ರಿಂದ ಈ ಮನೆಯಲ್ಲಿ, ಯಾಕಂದ್ರೆ ಈ ಹಿಂದಿಂದೂ ಸಹ ಇಲ್ಲಿ ಅಂತಾರೆ ಕಾಣದಂತಹ ಮಳೆ ಇಲ್ಲಿ ಅಂತಾರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ರಾತ್ರಿ ಇಡೀ ಸುರಿದೆ. ಅದೇ ಒಂದು ಕಾರಣಕ್ಕೆ ಇಲ್ಲಿ ಅಂತಂದ್ರೆ ಆ ರಾಜಕಾಲುವೆ ಸಂಪೂರ್ಣವಾಗಿ ತುಂಬಿ ಹರಿದ್ರಿಂದ ಆ ರಾಜಕಾಲುವೆ ಪಕ್ಕದಲ್ಲಿರುವಂತಹ ಮನೆಗಳಿಗೆ ಇಲ್ಲಿ ಅಂತಾರೆ ನೀರು ಹೊಕ್ಕಿದೆ. ನೀರು ಹೊಕ್ಕಿದ್ರಿಂದ ಇಲ್ಲಿ ಅಂತಂದ್ರೆ ಆ ಮನೆಗಳಿದಂತಹ ಏನು ಗೃಹ ಉಪಯೋಗಿ ವಸ್ತುಗಳೇನಿದಾವೆ ಆ ವಸ್ತುಗಳನ್ನ ಇಲ್ಲಿ ರಾತ್ರಿ ಇಡೀ ಆ ಮನೆಯ ಮಾಲೀಕರು ಇಲ್ಲಿ ಅಂದ್ರೆ ಆ ಮನೆ ನಿವಾಸಿಗಳು ಇಲ್ಲಿ ಆ ಮನೆ ಮುಂದುಗಡೆ ಇಟ್ಟು ಹಾಸಿರಿ. ಯಾಕಂದ್ರೆ ನಾ ದೃಶ್ಯದಲ್ಲೇ ನೋಡ್ತಾ ಇರಬಹುದು. ಅಮ್ಮ, ರಾತ್ರಿ ಇಡೀ ಹೆಂಗಾಯ್ತು ಮಳೆ ಇಲ್ಲಿ? ನೀವೆಲ್ಲ ಏನ್ ಮಾಡಿದ್ರಿ? ತುಂಬಾ ಮಳೆ ಸರ್. ಆದ್ರೆ ನಮಗೇನು ವ್ಯವಸ್ಥಾನು ಇಲ್ರಿ ಸರ್. ಊಟಕ್ಕಿಂತ ಮುಂಚೆನೆ ಮಳೆ ಬಂದಾಯ್ತು. ಎಲ್ಲಾರು ಹೊರಗೆ ಬಿದ್ವಿ ಸರ್. ನೀರು ನುಕ್ಕಿಬಿಟ್ಟು ಎಲ್ಲ ಹಕ್ಕಿ ಗಿಕ್ಕಿ ಎಲ್ಲ ತೊಳ್ಕೊಂಡು ಹೋಗಿದಾವೆ. ಯಾರಿಗೂ ಸಹಾಯ ಅನ್ನೋದೇ ಇಲ್ಲ ಇಲ್ಲಿ. ರಾತ್ರಿ ಏನು ಅಡಿಗೆ ಮಾಡ್ಕೊಂಡ್ರ ಇಲ್ಲಮ್ಮ? ಏನು ಇಲ್ಲ ರೀ ಸರ್. ಹಾಗೆ ಊಟ ಮಾಡ್ತಾ ಇದ್ವಿ. ನೀರ್ ನುಗ್ಗೇ ಬಿಟ್ವಿ ಸರ್. ಹಾಗೆ ನೀರ್ ನುಗ್ಗಿದ್ ಬಿಟ್ಲೆ ಹೊರಗೆ ಬಿದ್ವಿ ನಾವು. ಈಗ ಸ್ವಚ್ಛ ಮಾಡಕತ್ತೀರ ನೀರು? ನಿನ್ನಿಂದ ನೀರ್ ಬೆಳ್ಕೊಂಡು ಮತ್ತೆ ಅಲ್ಲೇ ವ್ಯವಸ್ಥೆ ಎಲ್ಲಿ ವ್ಯವಸ್ಥೆ ಇಲ್ಲಲ್ಲ ಸರ್. ಮಕ್ಕಳು ಹೆಂಗ? ಮಕ್ಕಳೆಲ್ಲ ಒಂದೊಂದ್ ತರ ನಿಂತಿದ್ವಿ ಸರ್. ನೀರಲ್ಲೇ ನಿಂತೀವ್ರಿ ಸರ್. ಸಣ್ಣ ಪುಟ್ ಮಕ್ಕಳು ಅದಾವ್ರಿ ಸರ್. ಇದಕ್ಕಿಂತ ಪುಟ್ ಮಕ್ಕಳು ಅದಾವ. ಬೇರೆ ಕಡೆ ರವಾನೆ ಮಾಡಿದೀವಿ ಸರ್. ಇಲ್ಲೇ ನಮ್ಮ ವ್ಯವಸ್ಥೆ ಹಂಗ ಮಾಡ್ಕೊಂಡು ಬೀಗರು ಬಿಜುರಿದ್ದು ಅವ್ರ ಮನೆಯಲ್ಲಿ ನೀರ್ ನುಗ್ಗಿದಾವ್ರಿ ಸರ್. ಆದ್ರೂನು ಸ್ವಲ್ಪ ಅಷ್ಟಕ್ಕಷ್ಟೇ ವ್ಯವಸ್ಥೆ ಮಾಡ್ಕೊಂಡಿದೀವ್ರಿ ಸರ್. ಅರ್ಧಕ್ಕರ್ಧ ಈ ಮನೆಯಲ್ಲಿ ನೀರು ಹೊಕ್ಕಿದೆ. ನೀರು ಹೊಕ್ಕಿದ್ರಿಂದ ಈ ನೀರನ್ನ ಹೊರಗೆ ಹಾಕೋದೇ ನಮಗೆ ಒಂದು ದೊಡ್ಡ ಸಾಹಸ ಆಗಿದೆ. ಬೆಳತನಕ ಇಲ್ಲಿ ಅಂತಂದ್ರೆ ರಾತ್ರಿ ನಾವು ಮಾಡಿದ ಕೆಲಸ ಏನಂತಂದ್ರೆ ಮಕ್ಕಳನ್ನ ಮನೆಯಿಂದ ಹೊರಗಿಟ್ಟು ಆ ಮನೆಯಲ್ಲಿ ಇದ್ದಂತಹ ನೀರನ್ನ ಇಲ್ಲಿ ಅಂದ್ರೆ ಹೊರಗೆ ಹಾಕೋದೇ ನಮಗೆ ಒಂದು ದೊಡ್ಡ ಸವಾಲಿನ ಕೆಲಸ ಆಗಿದೆ ಅನ್ನೋದಿಲ್ಲಿ ಸ್ಥಳೀಯ ಮಾಹಿತಿ. ವರ್ಷಾಂಗಟ್ಲೆ ಆಗುವಂತಹ ಇಲ್ಲಿ ಕೆಲವೊಂದಿಷ್ಟು ವಸ್ತುಗಳು ಇರ್ತವೆ. ಆ ವರ್ಷವಿಡೀ ಆಗುವಂತಹ ವಸ್ತುಗಳನ್ನ ತಾವು ಇಲ್ಲಿ ಮೇಲ್ಗಡೆ ಇಟ್ಟು ಅವನ್ನ ಸುರಕ್ಷಿತವಾಗಿಟ್ಟಿದ್ರೆ, ಯಾಕಂದ್ರೆ ಇಲ್ಲಿ ವರ್ಷವಿಡೀ ನಮಗೆ ಹೊಟ್ಟೆ ಜೀವನಕ್ಕೆ ಬೇಕು ಅಂತೇಳಿ. ಇಲ್ಲಿ ಇನ್ನೊಬ್ರು ಮಹಿಳೆಯರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಹೆಂಗಿತ್ತು ಮಳಿ ಇಲ್ಲಿ ರಾತ್ರಿ? ಸರ್, ಕೂಳು ಮಂದಿ ಮನಿಗೆ ಮಕ್ಕಳನ್ನ ಕಳ್ಸೇವ್ರಿ. ನಾವ್ ನಿಂತೇವ್ ನೋಡ್ರಿ. ಈಗ ಮುಂಜಾನೆ ಆಗದ್ ಬಳದ್ ಕ್ಯಾಚಿ ನಿಂತೀವಿ. ಒಂದ್ ಮನಿ ಬಳದಿ, ಒಂದ್ ಮನಿ ಬಳದಿಲ್ಲ. ದೇವ್ರಿಗೆ ಹೋಗ್ಯಾರ್ರಿ. ಏನ್ ಮಾಡ್ಬೇಕ್ರಿ?
ಸಣ್ಣ ಸಣ್ಣ ಹುಡುಗರು ಮಂದಿ ಮನಿಗ್ ಕಳ್ಸಿಕೊಟ್ಟೇನ್ರಿ ಇಲ್ಲಿ ಮುಂದ ಬೀಗ್ರ ಆಗ್ಬೇಕು ಅವ್ರ ಮನಿಗ್ ಹೋಗ್ಯಾರ್ರಿ ಅವ್ರು. ಊಟ ಮಾಡಿಲ್ಲ ರಾತ್ರಿ? ಇಲ್ಲ ರೀ ನಾವ್ ಊಟನ ಮಾಡಿಲ್ಲ. ಮಳಿನ ಆತೈತಿ ಎಲ್ಲಿ ಮಾಡ್ಬೇಕ್ರಿ, ಎಲ್ಲಾ ಕಿತ್ತುದು ತೆಗಿದು ಹೊರಗ್ ಹೋಗ್ಯದು ಅದ ಆಗೇತ್ರಿ. ಯಾವ್ದು ಊಟ ರೀ ಇನ್ನೂ ಮಟನ್ ಅದ ಆಗೇತ್ರಿ. ಬಳಿಬೇಕಂದ್ರ ಇದೊಂದ್ ಗಲೀಜು ಎಲ್ಲ ಒಳಗ್ ಹೋಗ್ಕೊಂಡ್ ನಿಂದ್ರಾಕ್ ಆಗೋಲ್ದು. ರಾತ್ರಿ ಇಡೀ ನಮ್ಗೆ ಊಟ ಇಲ್ಲ. ಇನ್ನೊಂದು ಕಡೆ ಅಂದ್ರೆ ಬೆಳಗಿನ ಉಪಹಾರ ಮಾಡಬೇಕು ಅಂದ್ರೂ ಸಹ ಇತ್ತು. ನಾವು ಎಲ್ಲಿ ಅಡಿಗೆ ಮಾಡಬೇಕು ಅನ್ನೋದೇ ನಮ್ಗೆ ದಿಕ್ಕು ತೋಚದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈಗ ಸದ್ಯಕ್ಕೆ ನಮ್ಗೆ ಊಟ ಉಪಚಾರದ ವ್ಯವಸ್ಥೆಯನ್ನ ಮಹಾನಗರ ಪಾಲಿಕೆ ಮಾಡಬೇಕು ಅನ್ನೋದು ಇಲ್ಲಿಯ ಸ್ಥಳೀಯ ಮಹಿಳೆ ಆಗ್ರಹ. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲರ್ಗೊಪ್ಪ, TV5 ಹುಬ್ಬಳ್ಳಿ.